ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಸಗಸೆ ಪಾಯಸ. ಮಳೆಗಾಲ ಬಂದಿದೆ, ಬಟ್ ಮಳೆ ಇಲ್ಲ, ಬರೀ ಬಿಸಿಲೇ ಇದೆ. ಅದಕ್ಕೋಸ್ಕರ ಈ ತಂಪಾಗಿರುವಂತಹ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಟಾಫಟ್ ಅಂತ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಿಮೆ ಉರಿಯಲ್ಲಿ ನಾನು ಒಂದು 30 ಗ್ರಾಮ್ ಆಗುವಷ್ಟು ಗಸಗಸೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಉರಿಯಲ್ಲಿದ್ದು ಸ್ವಲ್ಪ ಫ್ರೈ ಆದಮೇಲೆ ಸೇಮ್ ಗಸಗಸೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ನಾನು ಅಂದರೆ ಅಡುಗೆ ಮಾಡುವಂತಹ ಅಕ್ಕಿ ಕೂಡ 30 ಗ್ರಾಮ್ ಅಕ್ಕಿನ ನಾನಿಲ್ಲಿ ತೊಗೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಿದ್ದೀನಿ. ಅಂದರೆ ಇದರಲ್ಲಿ ಅಕ್ಕಿ ಯಾವ ಒಂದು ಕಲರ್, ಅಕ್ಕಿ ಆಲ್ಮೋಸ್ಟ್ ವೈಟೇ ಇರುತ್ತೆ. ಅಕ್ಕಿ ನಮ್ಮ ಕರಗಿರುತ್ತಾ ಅಂತಲ್ಲ, ಅಕ್ಕಿ ವೈಟ್ ಇರುತ್ತೆ, ಬಟ್ ಇನ್ನೂ ವೈಟಾಗಿ ಸ್ವಲ್ಪ ಅಗರಾಗಿ ಆಗುತ್ತೆ ಹುರಿದ ಮೇಲೆ. ಓಕೆ ನೋಡಿ, ಅದು ಅಕ್ಕಿ ಮತ್ತು ಗಸಗಸೆ ಎರಡು ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ನಾವು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ಇನ್ನೂ ಸ್ವಲ್ಪ ತೆರೆ ಆಗಿದೆ, ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇದು ಫುಲ್ಲು ನುಣ್ಣಗೆ ಗ್ರೈಂಡ್ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಗೆಯೇ ಅರ್ಧ ಕಪ್ಪಷ್ಟು ಒಣ ತೆಂಗಿನ ತುರಿ ಎರಡನ್ನೂ ಸೇರಿಸಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇದು ಗ್ರೈಂಡ್ ಆಗುವಷ್ಟಿಗೆ ನಾನು ಬೆಲ್ಲನ ಕರಗಿಸ್ಕೊಂಡು ಬಂದುಬಿಡ್ತೀನಿ. ಒಂದು ಬೌಲಿಂದ ನಾನು ಕೊಬ್ಬರಿ ತೊಗೊಂಡಿದ್ವಲ್ಲ, ಕೊಬ್ಬರಿ ತುರಿನ ಅದೇ ಬೌಲಿಂದ 2 ಬೌಲಷ್ಟು ಬೆಲ್ಲ ಹಾಕ್ತಿದ್ದೀನಿ. ಏನಿಲ್ಲ ಅಂದರೂ ಇದು ಅರ್ಧ kg ಇದೆ. ಓಕೆ, ಇದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಪಾಕ ಏನು ಬರೆಸ್ಕೊಳೋದು ಬೇಡ, ಜಸ್ಟ್ ಕರಗಲಿ ಬೆಲ್ಲ ಅಷ್ಟೇ. ಓಕೆ, ಈ ಕಡೆ ಅದು ನುಣ್ಣಗೆ ಸಹ ಆಗಿದೆ. ಗ್ರೈಂಡ್ ಮಾಡ್ತಿದ್ನಲ್ಲ ಕೊಬ್ಬರಿ, ಅದು ಸಹ ನುಣ್ಣಗಾಗಿದೆ. ಇವಾಗ ಅದಕ್ಕೆ ಒಂದು 4 ಗೋಡಂಬಿ, ಬಾದಾಮಿ ಹಾಗೆ 2 ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕಿ 1 ಗ್ಲಾಸಷ್ಟು ಹಾಲು ಹಾಕಿ, ಅಂದರೆ ಸ್ವಲ್ಪನೇ ಹಾಲು ಹಾಕಿ ಇದನ್ನು ತಿರ್ಗಾ ಇನ್ನೂ ಒಂದು ಸಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ. ಸ್ವಲ್ಪ ದಪ್ಪ ಅನಿಸಿದ್ರೆ ನೀವು ಹಾಲು ಹಾಕ್ಕೋಬೋದು. ಗಸಗಸೆ ಪಾಯಸ ತುಂಬ ಇದನ್ನು ತೆಳುವಾಗಿರಬೇಕು. ನೀವು ಎಷ್ಟು ಬೇಕಾದಂದ್ರೆ ಆರಾಮಾಗಿದ್ದು ಅರ್ಧ ಲೀಟ್ರಿಗಿಂತ ಮೇಲೆ ಹಾಲು ಖಂಡಿತ ಹಿಡಿಯುತ್ತೆ. ಇದು ನೋಡಿ ಸ್ವಲ್ಪ ದಪ್ಪ ಇದೆ. ಓಕೆ, ಅಂದರೆ ಕುದಿಸ್ತಾ ಹಾಲನ್ನ ಹಾಕ್ಕೊಳ್ಳೋಣ. ಓಕೆ ನೋಡಿ, ಬೆಲ್ಲ ಸಹ ಕರಗಿದೆ. ಸ್ವಲ್ಪ ಏನಾದರೂ ಕಸ ಕಡ್ಡಿ ಇರುತ್ತೇನೋ ಅಂತ ಬೆಲ್ಲನ ಸೋದಿಸ್ಕೊಂಬಿಡೋಣ. ಇದು ಜಸ್ಟ್ ನೀರು ಪಾಕ ಅಷ್ಟೇ ಇದು. ಓಕೆ, ಅದೇ ಪಾತ್ರೆಗೆ ತಿರ್ಗಾ ಸೋಸ್ಕೊಂಡಿರುವಂತಹ ಪಾಕನ ಹಾಕಿ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಗಸಗಸೆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇದೇನು ತಳ ಏನು ಅಂಟ್ಕೊಳೋದಿಲ್ಲ, ಬಟ್ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಾಗೆ ತಿರುತ್ತಾನೆ ಇರೋಣ. ಕುದೀತಾ ಇರಲಿ, ಚೆನ್ನಾಗಿ ಕುದಿಬೇಕು ಇದು. ಓಕೆ, ಒಂದು ಏನಿಲ್ಲ 5 ರಿಂದ 7 ನಿಮಿಷ ಇದನ್ನ ಚೆನ್ನಾಗಿ ಕುದಿಸೋಣ. ಓಕೆ, ಗ್ರೈಂಡಲ್ಲಿ ಸ್ವಲ್ಪ ಏನಾದರೂ ಉಳಿದಿದ್ರೆ ಅದಕ್ಕೆ ಸ್ವಲ್ಪ ಹಾಲು ಇಲ್ಲ ಸ್ವಲ್ಪ ನೀರು ಹಾಕಿ ನೀವು ಚೆನ್ನಾಗಿ ಇದಕ್ಕೆ ಹಾಕಿಬಿಡಿ. ಓಕೆ ನೋಡಿ, ಏನಿದ್ರು ಒಂದು ಅರ್ಧ ಇದು ಕುದೀತಾ ತುಂಬ ಗಟ್ಟಿಯಾಗುತ್ತೆ. ಇದು ಒಂದು 30 ಗ್ರಾಮ್ಗೆ ಅರ್ಧ kg ಬೆಲ್ಲನ ಖಂಡಿತ ಸರಿಯಾದಂತಹ ಮೆಜರ್ಮೆಂಟ್. ನೀವು 30 ಗ್ರಾಮ್ ಅಕ್ಕಿ ಮತ್ತು 30 ಗ್ರಾಮ್ ಗಸಗಸೆಗೆ ಆರಾಮಾಗಿ ಅರ್ಧ kg ಬೆಲ್ಲ ಹಿಡಿಯುತ್ತೆ. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ನೀವು ಇನ್ನೂ ಸ್ವಲ್ಪ ಆರಾಮಾಗಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಿ ಒಂದು 7-8 ಜನಕ್ಕಾಗೋಷ್ಟು ಕರೆಕ್ಟಾದಂಥ ಪಾಯಸ ರೆಡಿ ಆಗುತ್ತೆ ಇದು. ಓಕೆ ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೀವು ಆರಾಮಾಗಿ ಇದಕ್ಕೆ ಹಾಲು ಹಾಕಿ ಬಿಸಿ ಆದರೂ ಕೊಡ್ಬೋದಿಲ್ಲ, ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ಇಲ್ಲ ಐಸ್ ಕ್ಯೂಬ್ ಹಾಕಿ ಚಿಲ್ಲಾಗಿ ಸಹ ಕುಡಿಬೋದು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಮತ್ತೆ ನೀವು ಖಂಡಿತ ನಿಮ್ಮ ಮನೇಲಿ ಈ ಪಾಯಸನ ಮಾಡ್ತಾನೆ ಇರ್ತೀರ. ಖಂಡಿತ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.